ನಮಸ್ತೆ ವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾನು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಟ್ರಿಗ್ನೋಮೆಟ್ರಿಯಲ್ಲಿ ನಮಗೆ ವ್ಯಾಲ್ಯೂಸ್ ಅನ್ನೋದು ಫೈಂಡ್ ಔಟ್, ಅಂದರೆ ಟ್ರಿಗ್ನೋಮೆಟ್ರಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಎಲ್ಲರಿಗೂ ಗೊತ್ತಿದೆ. ಓಕೆ, ಇದು ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ನಾಟ್ ಓನ್ಲಿ ಬೋರ್ಡ್ ಎಕ್ಸಾಮ್ಸ್ಗಂತಲೇ ಅಲ್ಲ, ಈವನ್ ನೀವು ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ KCET ಆಗಿರ್ಬೋದು, JEE ಆಗಿರ್ಬೋದು, ಓಕೆ, ಎನಿ ಮ್ಯಾಥಮೆಟಿಕ್ ರಿಲೇಟೆಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ನೀವು ಬರೀತಾ ಇದ್ದರೆ ಈ ಟೈಪ್ ಆಫ್ ಕ್ವಶನ್ಸ್ ನಿಮ್ಗೆ ಕೇಳ್ತಾರೆ. ಓಕೆ, ಈ ಟೈಪ್ ಆಫ್ ವ್ಯಾಲ್ಯೂಸ್ ಬಂದಾಗ ಅದ್ರ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡೋದು ತುಂಬ ಸ್ಟೂಡೆಂಟ್ಸ್ಗೆ ಗೊಂದಲ ಇರುತ್ತೆ. ಓಕೆ, ಅದ್ರಗೋಸ್ಕರ ನಾನು ಸಿಂಪಲ್ ಟ್ರಿಕ್ಸ್ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಅದನ್ನು ಫಾಲೋ ಆದರೆ ಸಾಕು, ನೀವು ಯಾವುದನ್ನು ನೆನಪಿಟ್ಕೊಳ್ಳೋಂಗೆ ಬೇಕಾಗಿಲ್ಲ, ಯಾವುದನ್ನು ಬಟ್ಟಿ ಮಾಡೋ ಅವಶ್ಯಕತೆ ಇರೋಲ್ಲ. ಓಕೆ, ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಫಸ್ಟು ನಾವು ಈ ಕ್ವಶನ್ಸ್ನ ಡೈರೆಕ್ಟಾಗಿ ಮಾಡ್ದಿರ ಇದ್ರಿಗೆ ಸಮ್ ಬೇಸಿಕ್ಸ್ ಅನ್ನೋದು ನಾವು ನೋಡೋಣ. ಓಕೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆ ಬೇಸಿಕ್ಸು, ಬಟ್ ಇನ್ನೊಂದು ಸಲ ರೀಕ್ಯಾಪ್ ಮಾಡೋಣ. ಅದಾದಮೇಲೆ ಈ ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಫಸ್ಟ್ ಸೈನ್ ಟೀಟಾ, ನಿಮಗೆ ಸೈನ್ ಟೀಟಾ ಕನ್ವರ್ಷನ್ ಗೊತ್ತಲ್ಲ. ಸೈನ್ ಟೀಟಾ ಗೊತ್ತಿದೆ, ಅದನ್ನು 1/cosecant ಟೀಟಾ ಅಂತ ಬರೀಬೋದು. ಇಲ್ಲಾಂದರೆ cosecant ಟೀಟಾ ಕೊಟ್ಟಿದ್ರೆ 1/sin ಟೀಟಾ ಅಂತ ಬರೀತೀವಿ. ಇನ್ನೊಂದು ಕಾಸ್ ಟೀಟಾ ಕೊಟ್ಟಿದ್ರೆ ಇದನ್ನು 1/secant ಟೀಟಾ ಅಂತ ಬರೀತೀವಿ. ಇಲ್ಲಾಂದರೆ secant ಟೀಟಾ ಕೊಟ್ಟಿದ್ರೆ ಇದನ್ನು 1/cos ಟೀಟಾ ಅಂತ ಬರೀತೀವಿ. ಓಕೆ, ಸಿಮ್ಲರ್ಲಿ ಟ್ಯಾನ್ ಟೀಟಾ ಇದ್ದರೆ ಇದನ್ನು 1/cot ಟೀಟಾಗೆ ಬರೀತೀವಿ. ಇಲ್ಲಾಂದರೆ ಇದನ್ನು ಜಸ್ಟ್ ಇಂಟರ್ಚೇಂಜ್ ಮಾಡ್ಕೊಳ್ಳೋದು. ಇವನ್ನ ಇಂಟರ್ಚೇಂಜ್ ಮಾಡಿಕೊಂಡ್ರೆ ಕಾಟ್ ಟೀಟಾನ ನಾವು ಬೇಕಾದರೆ 1/tan ಟೀಟಾ ಅಂತಲೂ ಬರಿಬೋದು. ಓಕೆ, ಇನ್ನೊಂದು ಫಾರ್ಮುಲಾ ಟ್ಯಾನ್ ಟೀಟಾದ ಇನ್ನೊಂದು ಇದೆ ನಮಗೆ, ಅದು ಸೈನ್ ಟೀಟಾ ಬೈ ಕಾಸ್ ಟೀಟಾ. ಓಕೆ, ಎಲ್ಲರಿಗೂ ಇದು ಗೊತ್ತಿರಲೇಬೇಕು ಫಸ್ಟ್. ಓಕೆ, ಫಸ್ಟ್ ಪಾಯಿಂಟ್ ಇದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ಏನು? ಇವಾಗ ನಿಮಗೆ ಗಡಿಯಾರ ಗೊತ್ತೇ ಇದೆ. ಗಡಿಯಾರ ಹೆಂಗೆ ತಿರುಗುತ್ತೆ? ಈ ವೇಯಲ್ಲಿ ತಿರುಗುತ್ತೆ. ಅದನ್ನು ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಕರೆಕ್ಟಾ? ಇವಾಗ ಗಡಿಯಾರ ಮುಳ್ಳು ನಿಮಗೆ ಗೊತ್ತೇ ಇದೆ. ಗಡಿಯಾರ ಮುಳ್ಳು ಅನ್ನೋದು ಯಾವ ವೇಯಲ್ಲಿ ತಿರುಗುತ್ತೆ? ಹೀಗೆ ತಿರುಗುತ್ತೆ. ಈ ವೇಯಲ್ಲಿ ನಮಗೆ ತಿರುಗುತ್ತೆ. ಅರ್ಥ ಆಯ್ತಾ? ಇದನ್ನು ನಾವು ಕ್ಲಾಕ್ ವೈಸ್ ಅಂತ ಕರಿತೀವಿ. ಓಕೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಅದೇ ಈ ಗಡಿಯಾರ ಮುಳ್ಳು ಯಾವ ಥರ ತಿರುಗುತ್ತೋ ಅದ್ರಿಗೆ ಆಪೋಸಿಟಾಗಿ ನಾವು ತೊಗೊಂಡ್ರೆ ಅದನ್ನು ನಾವು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನಿಮಗೆ ಗೊತ್ತಿರಬೇಕು ಸಮ್ ಬೇಸಿಕ್ಸ್. ನೋಡಿ, ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್. ಓಕೆ, ಇದು ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್. ಇದು ನಿಮಗೆ ಪಾಯಿಂಟ್ಸ್ ಅನ್ನೋದು ಗೊತ್ತಿರಲೇಬೇಕು. ಇವಾಗ ಸಮ್ ಆ್ಯಂಗಲ್ ಇದೆ, ಟೀಟಾ ಅನ್ನೋ ಆ್ಯಂಗಲ್ ಇದೆ. ಇದ್ರಿಗೆ ನಾನು ಆ್ಯಂಗಲ್ನ ಆ್ಯಡ್ ಮಾಡ್ತೀನಿ. ಆ್ಯಂಗಲ್ನ ಆ್ಯಡ್ ಮಾಡಿದರೆ ಏನಾಗುತ್ತೆ? ಈ ಆ್ಯಂಗಲ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತೆ? ಇನ್ಕ್ರೀಸ್ ಆಗುತ್ತೆ ತಾನೆ. ಫಾರ್ ಎಕ್ಸಾಂಪಲ್ 70 ಡಿಗ್ರಿ ಇದೆಯಪ್ಪ ನಮಗೆ. ಓಕೆ, ಇದ್ರಿಗೆ ನಾನು ಒಂದು 30 ಡಿಗ್ರಿ ಆ್ಯಡ್ ಮಾಡ್ತೀನಿ. 30 ಡಿಗ್ರಿ ಆ್ಯಡ್ ಮಾಡಿದರೆ ಇದು ಆ್ಯಂಗಲ್ ಏನಾದರೂ ಇನ್ಕ್ರೀಸ್ ಆಗುತ್ತೆ, ಅಂದರೆ 100 ಡಿಗ್ರಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆ್ಯಂಗಲ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಓಕೆ, ಆ್ಯಂಗಲ್ ಅನ್ನೋದು ಏನಾದರೂ ಇನ್ಕ್ರೀಸ್ ಆದರೆ ಯಾವತ್ತೂ ನೆನಪಿಟ್ಕೊಳ್ಳಿ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತೊಗೊಬೇಕು. ಓಕೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತೊಗೊಬೇಕು. ಆ್ಯಂಟಿ ಕ್ಲಾಕ್ ವೈಸ್. ಇವಾಗ ಒಂದು ಆ್ಯಂಗಲ್ ಇದೆ, ಅದಕ್ಕೆ ನಾನು -30 ಡಿಗ್ರಿ ಮಾಡ್ತೀನಿ. ಆವಾಗ ಆ್ಯಂಗಲ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಅಫ್ಕೋರ್ಸ್ ಡಿಕ್ರೀಸ್ ಆಗುತ್ತೆ ತಾನೆ. ಡಿಕ್ರೀಸ್ ಆಗುತ್ತೆ. ಆ್ಯಂಗಲ್ ಅಂದರೆ ಡಿಕ್ರೀಸ್ ಆಗುತ್ತೆ. ಏನಾಗುತ್ತೆ? ಇದು 40 ಡಿಗ್ರಿ ಆಗುತ್ತೆ. ಡಿಕ್ರೀಸ್ ಆದಂಗೆ ತಾನೆ. ಡಿಕ್ರೀಸ್ ಆದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತೊಗೊಬೇಕು ಆ್ಯಂಗಲ್ನ. ಓಕೆ, ಹೇಗೆ ಅಂತ ನಾನು ಹೇಳ್ತೀನಿ ನಿಮಗೆ, ಕ್ವಶನ್ ಥ್ರೂ ಹೇಳ್ತೀನಿ. ಇದು ನಿಮಗೆ ಕ್ಲಿಯರ್ ಇದೆ ಅಂದ್ಕೊಂಡಿದ್ದೀನಿ. ಕ್ಲಾಕ್ ವೈಸ್ ಡೈರೆಕ್ಷನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆ್ಯಂಗಲ್ ಏನಾದರೂ ಇನ್ಕ್ರೀಸ್ ಆದರೆ ಆ್ಯಂಟಿ ಕ್ಲಾಕ್ ವೈಸು. ಓಕೆ, ಇನ್ಕ್ರೀಸ್ ಆದರೆ ಆ್ಯಂಟಿ ಕ್ಲಾಕ್ ವೈಸು. ಆ್ಯಂಗಲ್ ಡಿಕ್ರೀಸ್ ಆದರೆ ಕ್ಲಾಕ್ ವೈಸು. ಅಂದರೆ ಇಲ್ಲಿ ಪ್ಲಸ್ ಬಂದಿದೆ. ಟೀಟಾ ಸಮ್ ಆ್ಯಂಗಲು ಪ್ಲಸ್ ಸಮ್ ಆ್ಯಂಗಲ್ ಇದೆ ಅಂದ್ಕೊಳ್ಳಿ, ಇನ್ಕ್ರೀಸ್ ಆದ ಗಂಟೆ. ಓಕೆ, ಅದೇ ಎರಡು ಆ್ಯಂಗಲ್ ಮಧ್ಯದಲ್ಲಿ ಮೈನಸ್ ಇದ್ದರೆ ಅದು ಡಿಕ್ರೀಸ್ ಆದಂಗೆ. ಅರ್ಥ ಆಯ್ತಲ್ಲ? ಆ್ಯಂಗಲ್ 1 ಅಂದ್ಕೊಳ್ಳಿ ಪ್ಲಸ್ ಆ್ಯಂಗಲ್ 2 ಅಂದ್ಕೊಳ್ಳಿ. ಓಕೆ, ಎರಡು ಆ್ಯಂಗಲ್ ಮಧ್ಯದಲ್ಲಿ ಪ್ಲಸ್ ಇದೆ ಅಂದರೆ ಆ್ಯಂಗಲ್ ಇನ್ಕ್ರೀಸು. ಓಕೆ, ಆ್ಯಂಗಲ್ 1 ಆ್ಯಂಗಲ್ 2 ಎರಡು ಆ್ಯಂಗಲ್ ಮಧ್ಯದಲ್ಲಿ ಮೈನಸ್ ಇದೆ ಅಂದರೆ ಆ್ಯಂಗಲ್ ಡಿಕ್ರೀಸ್ ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಇದು ಪಾಯಿಂಟ್ನ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಇದಾದಮೇಲೆ
ಥರ್ಡ್ ಪಾಯಿಂಟು ನಿಮಗೆ ಗೊತ್ತಿದೆ, ಸೈನ್ ಆಫ್ ಮೈನಸ್ ಟೀಟಾ ಮೈನಸ್ ಸೈನ್ ಟೀಟಾ ಅಂತ ಬರೀತೀವಿ. ಇದಕ್ಕೆ ಲಾಜಿಕ್ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಓಕೆ, ಅರ್ಥ ಆಯ್ತಾ? ನಿಮಗೆ ಫಸ್ಟ್ ಕ್ವಶನ್ಸ್ ಎಲ್ಲ ಅರ್ಥ ಆಗಿಬಿಟ್ರೆ ಇದು ಕೂಡ ಹೆಂಗೆ ಮೈನಸ್ ಸೈನ್ ಟೀಟಾ ಆಯಿತು ಅಂತ ನಿಮ್ಗೆ ಗೊತ್ತಾಗುತ್ತೆ, ಹೇಳ್ತೀನಿ ನಾನು. ಓಕೆ, ಕಾಸ್ ಆಫ್ ಮೈನಸ್ ಟೀಟಾ. ಓಕೆ, ಫಸ್ಟು ಸೈನು, ಅದರ ಇನ್ವರ್ಸ್ ಏನು, ಕೋಸಿಕೆಂಟ್ ಮೈನಸ್ ಟೀಟಾ, ಇದು ಕೂಡ ಮೈನಸ್ ಆಚೆ ಬರುತ್ತೆ, ಕೋಸಿಕೆಂಟ್ ಟೀಟಾ ಅಂತಲೇ ಬರಿತೀವಿ. ನೆಕ್ಸ್ಟು ಟ್ಯಾನ್ ಆಫ್ ಮೈನಸ್ ಟೀಟಾ ಮೈನಸ್ ಟ್ಯಾನ್ ಟೀಟಾ ಅಂತಲೇ ಬರಿತೀವಿ. ಟ್ಯಾನ್ದು ಇನ್ವರ್ಸ್ ಏನು, ಕಾಟ್ ಆಫ್ ಮೈನಸ್ ಟೀಟಾ ಕೂಡ ಮೈನಸ್ ಕಾಟ್ ಟೀಟಾ ಅಂತಲೇ ಬರಿತೀವಿ. ನೆಕ್ಸ್ಟು ಇವೆಲ್ಲ ಒಂದು ಗುಂಪಾದರೆ ಕಾಸ್ ಆಫ್ ಮೈನಸ್ ಟೀಟಾ ನಮಗೆ ಕಾಸ್ ಟೀಟಾನೇ ಆಗುತ್ತೆ. ಇದ್ರ ಇನ್ವರ್ಸು ಸೀಕೆಂಟು ಮೈನಸ್ ಟೀಟಾ ಸೀಕೆಂಟ್ ಟೀಟಾನೇ ಆಗುತ್ತೆ. ಓಕೆ, ಇದೊಂದು ಗುಂಪು ನೆನಪಿಟ್ಕೊಳ್ಳಿ. ಓಕೆ, ಇಷ್ಟು ಥರ್ಡ್ ಪಾಯಿಂಟ್. ಓಕೆ, ಗೊತ್ತಾಯಿದೆ. ಇದ್ರ ಲಾಜಿಕ್ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಇದು ಯಾಕೆ ಬಂತು ಅಂತ. ಓಕೆ, ಇದನ್ನು ಡಿಫ್ರೆಂಟ್ ವೇಸಲ್ಲಿ ನಾವು ಪ್ರೂವ್ ಮಾಡ್ಬೋದು. ಓಕೆ, ಸಮ್ ಪೀಪಲ್ ಸೈನ್ ಎ ಪ್ಲಸ್ ಬಿ ಸೈನ್ ಎ ಮೈನಸ್ ಬಿ ಫಾರ್ಮುಲಾಸ್ ಎಲ್ಲ ಯೂಸ್ ಮಾಡಿ ಪ್ರೂವ್ ಮಾಡ್ತಾರೆ, ಅದೊಂದು ವೇ. ಇನ್ನೊಂದು ವೇಯಲ್ಲಿ ನಾನು ಈ ಟಾಪಿಕ್ ಯಾವುದ್ರ ಮೇಲೆ ಮಾಡ್ತಾಯಿದ್ದೀನಿ ಅದ್ರ ಮೇಲೇ ನಿಮಗೆ ಇದನ್ನು ಪ್ರೂವ್ ಮಾಡಿ ತೋರಿಸ್ತೀನಿ, ನಿಮಗೆ ಹೇಗೆ ಅಂತ ಲಾಜಿಕ್ ಹೇಳ್ತೀನಿ. ಇದು ಥರ್ಡ್ ಪಾಯಿಂಟು. ಫೋರ್ತ್ ಪಾಯಿಂಟ್ ಏನು ಅಂದರೆ ನೋಡಿ, ಇದು ನಿಮಗೆ ಗೊತ್ತಿರಲಿ, ಇದು ಫಸ್ಟ್ ಕ್ವಾಡ್ರೆಂಟು, ಸೆಕೆಂಡ್ ಕ್ವಾಡ್ರೆಂಟು, ಥರ್ಡ್ ಕ್ವಾಡ್ರೆಂಟು, ಫೋರ್ತ್ ಕ್ವಾಡ್ರೆಂಟ್. ಓಕೆ, ಇಲ್ಲಿ ಕಾಸ್ಟ್ ಅನ್ನೋ ವರ್ಡ್ನ ನೆನಪಿಟ್ಕೊಳ್ಳಿ. ಕಾಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಫೋರ್ತ್ ಕ್ವಾಡ್ರೆಂಟಿಂದ ಸ್ಟಾರ್ಟ್ ಮಾಡಬೇಕು. CAST. ಓಕೆ, ಸಿ ಅಂದರೆ ಏನಂದರೆ ಕಾಸು, ಅದರ ಇನ್ವರ್ಸು ಸೀಕೆಂಟ್. ಎ ಅಂದರೆ ಏನು, ಆಲ್. ಓಕೆ, ಎಸ್ ಅಂದರೆ ಏನು, ಸೈನು, ಅದರ ಇನ್ವರ್ಸು ಕೋಸಿಕೆಂಟ್. ಟಿ ಅಂದರೆ ಟ್ಯಾನು, ಅದ್ರ ಇನ್ವರ್ಸು ಕಾಟ್. ಓಕೆ, ಅಂದರೆ ಈ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು ಪಾಸಿಟಿವ್ ಇರುತ್ತೆ, ಅರ್ಥ ಆಯ್ತಾ? ಇನ್ನು ಸೆಕೆಂಡ್ ಕ್ವಾಡ್ರೆಂಟ್ ಬಂದರೆ ಸೈನು ಕಾಸ್ ಮಾತ್ರ ಪಾಸಿಟಿವ್ ಇರುತ್ತೆ, ಇನ್ನು ರಿಮೈನಿಂಗ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಎಲ್ಲ ನೆಗೆಟಿವ್ ಇರುತ್ತೆ, ಅರ್ಥ ಆಯ್ತಲ್ಲ? ಇನ್ನು ಥರ್ಡ್ ಕ್ವಾಡ್ರೆಂಟ್ ಬಂದರೆ ಟ್ಯಾನು, ಅದ್ರ ಇನ್ವರ್ಸು ಕಾಟ್ ಮಾತ್ರ ಪಾಸಿಟಿವ್ ಇರುತ್ತೆ, ಇನ್ನು ರಿಮೈನಿಂಗ್ ಎಲ್ಲ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು ನೆಗೆಟಿವ್ ಇರುತ್ತೆ. ಇನ್ನು ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸು, ಅದ್ರ ಇನ್ವರ್ಸು ಸೀಕೆಂಟ್ ಮಾತ್ರ ಪಾಸಿಟಿವ್ ಇರುತ್ತೆ, ಇನ್ನೆಲ್ಲ ಎಲ್ಲ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು ನೆಗೆಟಿವ್ ಇರುತ್ತೆ. ಇವೆರಡೇ ಪಾಸಿಟಿವ್, ಇನ್ನೆಲ್ಲ ನೆಗೆಟಿವ್ ಇರುತ್ತೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಓಕೆ, ಇದು ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟು. ನೆಕ್ಸ್ಟು ಫಿಫ್ತ್ ಪಾಯಿಂಟ್ ಏನೂ ಇಲ್ಲ. ಇಲ್ಲಿ ನೋಡಿ, ಇದು ಝೀರೋನಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಗಲನ್ನು ನೀವು ಝೀರೋನಿಂದ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಿಗೆ ಹೋದರೆ 90 ಡಿಗ್ರಿ ಆಗುತ್ತೆ, ಅದನ್ನೇ π/2 ಅಂತ ತೊಗೊತೀವಿ. ಇಲ್ಲಿಗೆ ಬಂದರೆ ಇಲ್ಲಿಗೆ ಬಂದರೆ ನೀವು 2π/2 ಆಗುತ್ತೆ. ಓಕೆ, 0 π/2 ಆಗುತ್ತೆ, ಇಲ್ಲಿ 2π/2, ಇಲ್ಲಿಗೆ ಬಂದರೆ 3π/2 ಆಗುತ್ತೆ, ಮತ್ತೆ ಇಲ್ಲಿಗೆ ಬಂದರೆ 4π/2. ಓಕೆ, ಮತ್ತೆ ಇಲ್ಲಿಗೆ ಹೋದರೆ 5π/2 ಆಗುತ್ತೆ, ಮತ್ತೆ ಇಲ್ಲಿಗೆ ಬಂದರೆ 6π/2, ಇಲ್ಲಿಗೆ ಬಂದರೆ 7π/2, ಇಲ್ಲಿಗೆ ಹೋದರೆ 8π/2 ಅನ್ಸೋನ್ ಹಿಂಗೆ ಹೋಗುತ್ತೆ. ಇಲ್ಲೂ ಕೂಡ ಅನ್ಸೋನ್, ಇಲ್ಲಿ ಕೂಡ ಅನ್ಸೋನ್. ಓಕೆ, ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ 0 2 1s 2 2s, ಇಲ್ಲಿ 2π 2 1s 2 4s 4 5. ಅಂದರೆ ಇಲ್ಲಿ ಆ್ಯಂಗಲ್ಸ್ ಏನೇನು ಬರುತ್ತೆ, ಈ ಪಾಯಿಂಟ್ ಹತ್ರ ನಿಮಗೆ ಏನೆಲ್ಲ ಆ್ಯಂಗಲ್ಸ್ ಬರುತ್ತೆ, 0 2π 4π ಬರುತ್ತೆ, ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲಿಗೆ ಬಂದರೆ π/2 ಅನ್ಸೋನಿ ಇಲ್ಲಿ ಬರುತ್ತೆ, ಈ ಪಾಯಿಂಟ್ ಹತ್ರ ಆ್ಯಂಗಲ್ಸ್. ಇದು ಅರ್ಥ ಆಯ್ತಾ? ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, 2 2 ಕ್ಯಾನ್ಸಲ್ ಆಗೋಗುತ್ತೆ, ಇಲ್ಲಿ ಪೈ ಬರ್ತದೆ, ಇಲ್ಲಿ 2 1s 3, ಇಲ್ಲಿ 3π ಅನ್ಸೋನ್, ಅರ್ಥ ಆಯ್ತಾ? ಇಲ್ಲಿ 3π/2 7π/2 ಅನ್ಸೋನ್, ಈ ಆ್ಯಂಗಲ್ಸ್ ಇಲ್ಲಿ ಲೊಕೇಟ್ ಆಗುತ್ತೆ. ಈ 0 2π 4π ಅನ್ನೋದು ಇಲ್ಲಿ ಲೊಕೇಟ್ ಆಗುತ್ತೆ, ಇಲ್ಲಿ. ಇದರ ಲಾಜಿಕ್ ಏನು, 0 ಅನ್ನೋದು ಈವನ್ ನಂಬರ್, 2 ಅನ್ನೋದು ಕೂಡ ಈವನ್ ನಂಬರ್, 4 ಅನ್ನೋದು ಈವನ್ ನಂಬರ್, ಅಂದರೆ ಈವನ್ ಮಲ್ಟಿಪಲ್ ಆಫ್ ಪೈ ಅಂತ ತೊಗೊತೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪೈ ಅಂದರೆ 1π, 1 ಅನ್ನೋದು ಆಡ್ ನಂಬರು, 3 ಅನ್ನೋದು ಆಡ್ ನಂಬರು. ಇಲ್ಲಿ ಬರೋ ಎಲ್ಲ ಆ್ಯಂಗಲ್ಸು ಆಡ್ ಮಲ್ಟಿಪಲ್ ಆಫ್ ಪೈ ಅಂತ ತೊಗೊತೀವಿ, ಅರ್ಥ ಆಗ್ತಿದೆಯಾ? ಇದು ನೀವು ಅಬ್ಸರ್ವ್ ಮಾಡಿ, ಈ ಎಕ್ಸ್ ಆ್ಯಕ್ಸಿಸ್ ಮೇಲೆ ಬರೋ ಎಲ್ಲ ಆ್ಯಂಗಲ್ಸು ಪೈ ಈವನ್ ಮಲ್ಟಿಪಲ್ ಆಫ್ ಪೈ ಇರುತ್ತೆ, ಇಲ್ಲಾಂದರೆ ಆಡ್ ಮಲ್ಟಿಪಲ್ ಆಫ್ ಪೈ ಇರುತ್ತೆ. ಅದೇ ವೈ ಆ್ಯಕ್ಸಿಸ್ ಮೇಲೆ ತೊಗೊಳ್ಳೋ ಆ್ಯಂಗಲ್ಸ್ ಎಲ್ಲ π/2 ಇರುತ್ತೆ,
ಓಕೆ, π/2 ಇರುತ್ತೆ. ಇದಕ್ಕೆ ಲಾಜಿಕ್ ನಿಮ್ಗೆ ಹೇಳ್ತೀನಿ ಇದೇನು ಅಂತ. ಓಕೆ, ಈ ಆ್ಯಂಗಲ್ಸ್ನ ಹಿಂಗೆ ಲೊಕೇಟ್ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ, ಕ್ವಶನ್ಸ್ ಮಾಡುವಾಗ ಹೇಳ್ತೀನಿ. ಇಷ್ಟು ನಿಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಓಕೆ, ಇಷ್ಟು ಗೊತ್ತಿದ್ದರೆ ಸಾಕು. ಈ ಕ್ವಶನ್ಸ್ ನಾವು ಈಗ ಸಾಲ್ವ್ ಮಾಡೋಣ, 1 by 1 ಸಾಲ್ವ್ ಮಾಡ್ಕೊತ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ನೋಡಿ. ಓಕೆ, 1 ನಿಮಿಷ, ಇವನ್ನ ನಾನು ರಿಮೂವ್ ಮಾಡ್ತೇನೆ. ಈ ಕ್ವಶನ್ ಮಾತ್ರ ಸಾಲ್ವ್ ಮಾಡೋಣ. ಕನ್ವರ್ಟ್ ದ ಫಾಲೋಯಿಂಗ್ ಇಂಟು ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವಶನ್ ಏನು ನಮಗೆ? ಫಸ್ಟ್ ಕ್ವಶನ್ನು tan of θ ಮೈನಸ್ 14π ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲು ಬೈ ಯೂಸಿಂಗ್ tan of ಮೈನಸ್ θ, ಓಕೆ, ಇದನ್ನು ಯೂಸ್ ಮಾಡಿ ನಾನೇನು ಮಾಡ್ತೀನಿ, ಮೈನಸ್ tan θ ಅಂತ ಬರ್ಕೊಬೋದು, ಕರೆಕ್ಟಾ? ಓಕೆ, ಇವಾಗ ನಾನೇನು ಮಾಡ್ತೀನಿ, ಇದನ್ನು ನಾನು ಮೈನಸ್ ಆಚೆ ತೊಗೊಂಡು 14π, ಓಕೆ, 14π ಮೈನಸ್ θ ಅಂತ ಬರ್ಕೊತೀನಿ. 14π ಮೈನಸ್ θ, ಇದೆಲ್ಲ ಕಂಪ್ಲೀಟ್ಲಿ ಒಂದು ಆ್ಯಂಗಲ್ಲು. ಇದರಿಂದ ಮೈನಸ್ ತೊಗೊಂಡ್ರೆ 14π ಮೈನಸ್ θ. ಒಂದು ಕೆಲಸ ಮಾಡೋಣ, ಫಸ್ಟ್ ಒಂದು ಸ್ಟೆಪ್ ಬರೆಯೋಣ. ಈಗ ಬರುತ್ತೆ, ಫಸ್ಟ್ ಮೈನಸ್ ಆಚೆ ತೊಗೊಂಡ್ರೆ ಈಗ ಬರುತ್ತೆ. ಬೈ ಯೂಸಿಂಗ್ ದಿಸ್ ಪ್ರಾಪರ್ಟಿ ಮೈನಸ್ tan of 14π ಮೈನಸ್ θ. ಇವಾಗ ನೀವೇನು ಚೆಕ್ ಮಾಡ್ತೀರಾ, ಇಲ್ಲಿ ಬಂದಿರೋದು ಪೈಯಾ ಇಲ್ಲಾಂದರೆ π/2 ಅಂತ ನೋಡಿ. ಪೈ ಇದೆಯಾ? ಪೈ ಇದ್ದರೆ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಚೇಂಜ್ ಆಗೋಲ್ಲ. ಓಕೆ, ಅರ್ಥ ಆಗ್ತಿದೆಯಾ? ಏನು ಟ್ರಿಗ್ನಾಮೆಟ್ರಿ ಫಂಕ್ಷನ್ ಇರುತ್ತೋ ಅದೇ ಬರ್ಕೊತೀರಿ. ಮೈನಸ್ ಆಲ್ರೆಡಿ ಆಚೆ ಇರುತ್ತೆ, ಇಲ್ಲಿ ಏನಿರುತ್ತೋ ಅದನ್ನೇ ಬರ್ಕೊಳ್ಳಿ, tan θ ಅಂತ ಬರ್ಕೊತೀವಿ. ನೆಕ್ಸ್ಟು ಈ 14π ಅನ್ನೋದು ಎಲ್ಲಿ ಲೊಕೇಟ್ ಆಗುತ್ತೆ ನೋಡಬೇಕು. 14π ಅನ್ನೋದು ಎಲ್ಲಿ ಲೊಕೇಟ್ ಆಗುತ್ತೆ? 14 ಅನ್ನೋದು ಈವನ್ ನಂಬರಾ ಆಡ್ ನಂಬರಾ? 14 ಅನ್ನೋದು ಈವನ್ ನಂಬರು. 14 ಅನ್ನೋದು ಅದರಿಂದ ಎಲ್ಲಿ ಲೊಕೇಟ್ ಆಗುತ್ತೆ? ಇಲ್ಲಿ ಲೊಕೇಟ್ ಆಗುತ್ತೆ. ಆ ಆ್ಯಂಗಲ್ 14π ಅನ್ನೋ ಆ್ಯಂಗಲ್ಲು ಇಲ್ಲಿ ಲೊಕೇಟ್ ಆಗುತ್ತೆ. ಅದ್ರಿಗೆ ಏನು ಮಾಡ್ತಾಯಿದ್ದಾರೆ? ಮೈನಸ್ θ ಅಂದರೆ ಸಮ್ ಆ್ಯಂಗಲ್ನ ಮೈನಸ್ ಮಾಡ್ತಾಯಿದ್ದಾರೆ. ಆ್ಯಂಗಲ್ನ ಮೈನಸ್ ಮಾಡಿದ್ರೆ ಏನಾಗುತ್ತೆ? ಆ್ಯಂಗಲ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಆ್ಯಂಗಲ್ ಡಿಕ್ರೀಸ್ ಆದರೆ ಅದನ್ನ ಹೆಂಗೆ ತೊಗೊತೀರಿ? ಕ್ಲಾಕ್ ವೈಸ್ ಡೈರೆಕ್ಷನ್ ತೊಗೊತೀವಿ, ಕರೆಕ್ಟಾ? ಇಲ್ಲಿರೋ ಆ್ಯಂಗಲ್ಗೆ ಸಮ್ ಆ್ಯಂಗಲ್ ಮೈನಸ್ ಮಾಡಿದರೆ ಆ್ಯಂಗಲ್ ಡಿಕ್ರೀಸ್ ಆಗುತ್ತೆ. ಆ್ಯಂಟಿ ಕ್ಲಾಕ್ ವೈಸ್ ತೊಗೊಂಡ್ರೆ ಆ್ಯಂಗಲ್ ಅಂದು ಈ ಕೋಆರ್ಡಿನೇಟಲ್ಲಿ ಬರುತ್ತೆ. ಈ ಕೋಆರ್ಡಿನೇಟಿಗೆ ಬಂದರೆ ಈ ಕೋಆರ್ಡಿನೇಟಲ್ಲಿ ಟ್ಯಾನ್ ಪಾಸಿಟಿವ್ ನೆಗೆಟಿವ್ ಅಂತ ನೋಡಬೇಕು. ನಮಗೆ ಗೊತ್ತು ಕಾಸು ಸೀಕೆಂಡ್ ಮಾತ್ರ ಪಾಸಿಟಿವ್, ರಿಮೈನಿಂಗ್ ಎಲ್ಲ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸು ನೆಗೆಟಿವ್ ಅಂತ. ಅದರಿಂದ ಇದರಲ್ಲಿ ಫೋರ್ತ್ ಕ್ವಾಡ್ರೇಟಲ್ಲಿ ಟ್ಯಾನ್ ನೆಗೆಟಿವ್, ಅದರಿಂದ ಮತ್ತೆ ಇನ್ನೊಂದು ಮೈನಸ್ ಬರುತ್ತೆ. ಇದ್ರಿಗೆ ಆಚೆ ಮೈನಸ್ ಏನಾಗುತ್ತೆ? ಪ್ಲಸ್ tan θ. ಅಂದರೆ ಇದರ ಆನ್ಸರ್ ಏನಾಗುತ್ತೆ? tan θ ಆಗುತ್ತೆ. ಓಕೆ, ಇನ್ನು ಸಿಮಿಲರ್ಲಿ ಸೆಕೆಂಡ್ ಕ್ವಶನ್ ನೋಡಿ. cot of 21π/2 ಮೈನಸ್ θ. ಓಕೆ, ಇವಾಗ ಇಲ್ಲಿ ನಿಮಗೆ ಪೈ ಇದೆಯಾ π/2 ಇದೆಯಾ? π/2 ಇದೆ, ಕರೆಕ್ಟಾಗಿ π/2 ಇದ್ದರೆ ಅದ್ರ ಕೋಎಫಿಷಿಯಂಟು 21. ಇದು ಈ ಆ್ಯಂಗಲ್ ಅನ್ನೋದು ಕಂಪ್ಲೀಟ್ 21π/2 ಆ್ಯಂಗಲ್ ಅನ್ನೋದು ಎಲ್ಲೇ ಲೊಕೇಟ್ ಆಗುತ್ತೆ ಅಂತ ನೋಡ್ತೀವಿ. 21 ನೋಡಿ, 21ನ 4ನಿಂದ ಡಿವೈಡ್ ಮಾಡಿ. 4 5s 20, ಕರೆಕ್ಟಾ? 1 ಬಂತು, ಇದು ರಿಮೈಂಡರ್ ಅಂತ ಕರಿತೀವಿ. ರಿಮೈಂಡರ್ ಏನಾದರೂ 1 ಬಂದರೆ ಆ ಆ್ಯಂಗಲ್ ಅನ್ನೋದು ಇಲ್ಲಿ ಲೊಕೇಟ್ ಆಗುತ್ತೆ. ಅದೇ ರಿಮೈಂಡರ್ 3 ಬಂದರೆ ಆ್ಯಂಗಲ್ ಅನ್ನೋದು ಇಲ್ಲಿ ಲೊಕೇಟ್ ಆಗುತ್ತೆ, ನೆನಪಿಕೊಳ್ಳಿ. ರಿಮೈಂಡರ್ ಈಕ್ವಲ್ ಟು 1 ಬಂದರೆ ಆ್ಯಂಗಲ್ ಇಲ್ಲಿ ಲೊಕೇಟ್ ಆಗುತ್ತೆ. ರಿಮೈಂಡರ್ 3 ಬಂದರೆ ಆ್ಯಂಗಲ್ ಲೊಕೇಟ್ ಆಗುತ್ತೆ. ಅಂದರೆ 4ನಿಂದ ಡಿವೈಡ್ ಮಾಡಬೇಕು. ಓಕೆ, ಪೈ ಕೋಶೆಂಟ್ ಏನಿರುತ್ತೋ ಅದನ್ನು 4ನಿಂದ π/2 ಕೋಶೆಂಟ್ನ 4ನಿಂದ ಡಿವೈಡ್ ಮಾಡಿದರೆ ರಿಮೈಂಡರ್ 1 ಬಂದರೆ ಆ್ಯಂಗಲ್ ಇಲ್ಲಿ ಲೊಕೇಟ್ ಆಗುತ್ತೆ, ಇಲ್ಲ 3 ಬಂದರೆ ಇಲ್ಲೇ ಲೊಕೇಟ್ ಆಗುತ್ತೆ. ಇವಾಗ ನಮಗೆ 21π/2 ಅನ್ನೋ ಆ್ಯಂಗಲ್ ಇಲ್ಲಿ ಲೊಕೇಟ್ ಆಗುತ್ತೆ ಅಂತ ಗೊತ್ತು. ಇನ್ನೊಂದು ಇಂಪಾರ್ಟೆಂಟ್, ಪೈ ಇದ್ದರೆ ಟ್ರಿಗ್ನಾಮೆಟ್ರಿ ಫಂಕ್ಷನ್ ನೋ ಚೇಂಜ್. ಅದೇ π/2 ಇದ್ದರೆ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಚೇಂಜ್ ಆಗುತ್ತೆ. ಅಂದರೆ ಸೈನ್ ಅನ್ನೋದು ಕಾಸ್ ಆಗಿ ಚೇಂಜ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅಂದ್ರೆ ಕಾಸ್ ಟ್ಯಾನ್ ಅನ್ನೋದು ಕಾಟ್ ಆಗಿ ಚೇಂಜ್ ಆಗುತ್ತೆ. ಕಾಟ್ ಇದ್ದರೆ ಟ್ಯಾನ್ ಆಗಿ ಚೇಂಜ್ ಆಗುತ್ತೆ.
ಅದೇ ನಮಗೆ ಸೀಕೆಂಟ್ ಇದ್ದರೆ ಕೋಸಿಕೆಂಟ್ ಆಗಿ ಚೇಂಜ್ ಆಗುತ್ತೆ. ಇದು ಗೊತ್ತಿರಲಿ, ಇದೊಂದು ಪಾಯಿಂಟ್. ಓಕೆ, ಇಲ್ಲಿ π/2 ಇದೆ. π/2 ಇದ್ದರೆ ಟ್ರಿಗ್ನಾಮಿಟ್ರಿ ಫಂಕ್ಷನ್ ಚೇಂಜ್ ಆಗುತ್ತೆ ಅಂದರೆ ಕಾಟ್ ಇದೆ, ಕಾಟ್ ಇರೋದು ಟ್ಯಾನ್ ಆಗಿ ಚೇಂಜ್ ಆಗುತ್ತೆ. ಟ್ಯಾನ್ ಆಫ್ ಇಲ್ಲಿ ಟಿ ಏನಿದ್ರೆ ಆ್ಯಂಗಲ್ ಅದು ಥೀಟಾ. ಇವಾಗ ನೆಗೆಟಿವ್ ಬರುತ್ತಾ ಪಾಸಿಟಿವ್ ಬರುತ್ತಾ ಆಚೆ ನೋಡಬೇಕು. ಅದ್ರಗೋಸ್ಕರ ಈ ಆ್ಯಂಗಲ್ ಎಲ್ಲ ಲೊಕೇಟ್ ಆಗುತ್ತೆ, ಇಲ್ಲಿ ಲೊಕೇಟ್ ಆಗುತ್ತೆ. ಬಿಕಾಸ್ ಆಫ್ ರಿಮೈಂಡರ್ 1 ಇಲ್ಲಿ ಲೊಕೇಟ್ ಆಗುತ್ತೆ. ಇಲ್ಲಿ ಲೊಕೇಟ್ ಆದರೆ ಅದಕ್ಕೆ ಮೈನಸ್ ಥೀಟಾ ಮಾಡಿದ್ದೀನಿ, ಅಂದರೆ ಸಮ್ ಆ್ಯಂಗಲ್ಸ್ನ ಮೈನಸ್ ಮಾಡ್ತಾಯಿದ್ದೀನಿ. ಮೈನಸ್ ಮಾಡಿದ್ರೆ ಕ್ಲಾಕ್ ವೈಸ್ ಮಾಡಿದರೆ ಎಲ್ಲೋಗುತ್ತೆ ಆ್ಯಂಗಲು, ಇಲ್ಲಿ ಬರುತ್ತೆ. ಓಕೆ, ಈ ಫಸ್ಟ್ ಕೋಆರ್ಡಿನೇಟಲ್ಲಿ ಎಲ್ಲ ಟ್ರಿಗ್ನಾಮಿಟ್ರಿ ಫಂಕ್ಷನ್ಸ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಎಲ್ಲ ಟ್ರಿಗ್ನಾಮಿಟ್ರಿ ಫಂಕ್ಷನ್ಸ್ ಪಾಸಿಟಿವ್, ಅದರಿಂದ ಕಾಟ್ ಕೂಡ ಪಾಸಿಟಿವ್. ನಿಮ್ಗೆ ಜಸ್ಟ್ ಪ್ಲಸ್ಸೇ ಬರುತ್ತೆ, ಅಂದರೆ ಇದು ನಥಿಂಗ್ ಬಟ್ ಟ್ಯಾನ್ ಥೀಟಾ ಅಷ್ಟೇ ಇದಕ್ಕೆ ಆನ್ಸರ್. ಕ್ಲಿಯರಾ? ಸಿಮಿಲರ್ಲಿ ಥರ್ಡ್ ಕ್ವಶನ್ ನೋಡಿ. ಕೋಸಿಕೆಂಟ್ π/y ಪ್ಲಸ್ ಥೀಟಾ. ಇವಾಗ ಇಲ್ಲಿ ಪೈ ಇದೆಯಾ, π/2 ಇದೆಯಾ? ಪೈ ಇದೆ. ಪೈ ಇದ್ದರೆ ಟ್ರಿಗ್ನಾಮಿಟ್ರಿ ಫಂಕ್ಷನ್ ಚೇಂಜ್ ಆಗೋಲ್ಲ, ನಿಮಗೆ ಅದು ಆ್ಯಸ್ ಇಟ್ ಈಸ್ ಹಂಗೆ ಬರುತ್ತೆ. ಕೋಸಿಕೆಂಟ್ ಥೀಟಾನೇ ಬರುತ್ತೆ. ಇವಾಗ 5 ಪೈ ಕೋಶೆಂಟ್ 5 ಅನ್ನೋದು ಈವನ್ ನಂಬರ್, ಆಡ್ ನಂಬರಾ? 5 ಅನ್ನೋದು ಆಡ್ ನಂಬರ್ ಅಂದರೆ ಎಲ್ಲೇ ಲೊಕೇಟ್ ಆಗುತ್ತೆ, ಇಲ್ಲಿ ಲೊಕೇಟ್ ಆಗುತ್ತೆ. ಅದ್ರಿಗೆ ನೀನು ಸಮ್ ಆ್ಯಂಗಲ್ನ ಆ್ಯಡ್ ಮಾಡಿದರೆ ಅದೇನಾಗುತ್ತೆ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗುತ್ತೆ. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈ ಡೈರೆಕ್ಷನಲ್ಲಿ ತೊಗೊತೀವಿ. ಈ ಡೈರೆಕ್ಷನಲ್ಲಿ ತೊಗೊಂಡ್ರೆ ಥರ್ಡ್ ಕೋಆರ್ಡಿನೇಟಲ್ಲಿ ಬರುತ್ತೆ. ಥರ್ಡ್ ಕೋಆರ್ಡಿನೇಟಲ್ಲಿ ಇಲ್ಲೇನಿದೆ, ಕೋಸಿಕೆಂಟ್ ಪಾಸಿಟಿವ್ ನೆಗೆಟಿವ್ ಅಂದರೆ ನೆಗೆಟಿವ್. ಓಕೆ, ಇದರಲ್ಲಿ ಟ್ಯಾನು ಕಾಟ್ ಮಾತ್ರ ಪಾಸಿಟಿವ್, ಇನ್ನೆಲ್ಲ ನೆಗೆಟಿವ್. ಅದರಿಂದ ಕೋಸಿಕೆಂಟು ನೆಗೆಟಿವ್. ಓಕೆ, ಕೋಸಿಕೆಂಟ್ ನೆಗೆಟಿವ್ ಇರೋದ್ರಿಂದ ಇಲ್ಲಿ ಮೈನಸ್ ಬರುತ್ತೆ. ಓಕೆ, ಇದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇವಾಗ ಫೋರ್ತ್ ಕ್ವಶನ್ ನೋಡಿ. ಸೀಕೆಂಟ್ 4π ಮೈನಸ್ ಥೀಟಾ. ಪೈ ಇದೆಯಾ? ಪೈ ಇದ್ದರೆ ಟ್ರಿಗ್ನಾಮಿಟ್ರಿ ಚೇಂಜ್ ಆಗೋಲ್ಲ, ಸೀಕೆಂಟ್ ಥೀಟಾನೇ ಬರುತ್ತೆ. 4 ಅನ್ನೋದು ಈವನ್ ನಂಬರ್. ಈವನ್ ಅಂದರೆ ಇಲ್ಲಿ ಲೊಕೇಟ್ ಆಗುತ್ತೆ, ಅಂದರೆ ಅದ್ರಿಗೆ ಮೈನಸ್ ಥೀಟಾ ಮಾಡಿ 4π ಮೈನಸ್ ಸಮ್ ಆ್ಯಂಗಲ್ಸ್ನ ಮೈನಸ್ ಮಾಡ್ತಾಯಿದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಇದರಲ್ಲಿ ತೊಗೊತೀಯ. ಆದಾಗ ತೊಗೊಂಡ್ರೆ ಇಲ್ಲಿ ಫೋರ್ತ್ ಕ್ವಾಡ್ರೇಟಲ್ಲಿ ಬರುತ್ತೆ. ಫೋರ್ತ್ ಕ್ವಾಡ್ರೇಟಲ್ಲಿ ಸೀಕೆಂಟ್ ಪಾಸಿಟಿವ್ ನೆಗೆಟಿವ್ ಅಂದರೆ ಪಾಸಿಟಿವ್. ಓಕೆ, ಸೀಕೆಂಟ್ ಪಾಸಿಟಿವ್ ಅಂದರೆ ಪಾಸಿಟಿವ್, ಅದರಿಂದ ಇಲ್ಲಿ ಪ್ಲಸ್ಸೇ ಬರುತ್ತೆ. ನಿಮ್ಗೆ ಜಸ್ಟ್ ಸೀಕೆಂಟ್ ಥೀಟಾ ಬರುತ್ತೆ ಆನ್ಸರ್. ಓಕೆ, ಇದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇಂಥ ಕ್ವಶನ್ಸ್ ನೋಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಈಚ್ ಆಫ್ ದಿ ಫಾಲೋಯಿಂಗ್. ನಿಮ್ಗೆ ಗೊತ್ತಿದೆ, ಸೈನ್ ಆಫ್ ಮೈನಸ್ ಥೀಟಾ ಅನ್ನೋದು ಮೈನಸ್ ಸೈನ್ ಥೀಟಾ ಅಂತ ಬರೀತೀವಿ. ಅದನ್ನು ಯೂಸ್ ಮಾಡಿ ಫಸ್ಟ್ ಒನ್ನ ಮೈನಸ್ ಸೈನ್ 405 ಅಂತ ಬರ್ಕೊಂಡ್ರೆ ಡಿಗ್ರಿ ಇದು. ಓಕೆ, ಡಿಗ್ರಿ ನಂಬರ್ ಅಲ್ಲ, ಅದು ಡಿಗ್ರಿ. ಓಕೆ, ಇವಾಗ 405. ಓಕೆ, ಎಲ್ಲ ಕರೆಕ್ಟ್ ಇದೆ. ಇಲ್ಲಿ ನಂಬರ್ಸಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಹೆಂಗೆ ಬರೀತೀರಾ? ನಾನು ಹೇಳಿದೆ π/2 ಇದರಲ್ಲೇ ಹೇಳಿದೆ. ಇಲ್ಲಿ ನಂಬರ್ಸ್ ಕೊಟ್ಟಿದೆ, ಇದನ್ನ ಹೆಂಗೆ ಸಾಲ್ವ್ ಮಾಡೋದು? ಅದ್ರಗೋಸ್ಕರ ನೋಡಿ, ಪೈ ಅಂದರೆ ನಿಮ್ಗೆ ಗೊತ್ತಿರಬೇಕು 360 ಡಿಗ್ರಿ ಅಂತ. ಒಂದು ನಿಮಿಷ, ಪೈ ಅಂದರೆ 180 ಡಿಗ್ರಿ ಅಂತ ಗೊತ್ತಿರಬೇಕು. ಓಕೆ, ಪೈ ಅಂದರೆ 180 ಡಿಗ್ರಿ, 2π ಅಂದರೆ 360 ಡಿಗ್ರಿ ಅಂತ ಗೊತ್ತಿರಬೇಕು. 3π ಅಂದರೆ 3 ಇಂಟು ಪೈ ಅಂದರೆ 180 ಮಾಡಿ. ಈ ಆ್ಯಂಗಲ್ ಎಷ್ಟು ಬರುತ್ತೆ? 720 ಡಿಗ್ರಿ ಬರುತ್ತೆ. ಕರೆಕ್ಟಾ? ಓಕೆ, ಸಿಮಿಲರ್ಲಿ ಈಗ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು ಆ್ಯಂಗಲ್. ನಿಮಗೆ ನಿಯರೆಸ್ಟ್ ಯಾವ್ದು ಬರುತ್ತೋ, 405ಗೆ ನಿಯರೆಸ್ಟ್ ಯಾವುದಿದೆ? 360 ಇದೆಯಾ, 720 ಇದೆಯಾ, ಅದನ್ನು ನೋಡಬೇಕು. ಓಕೆ, 720 ಅಲ್ಲ, ಇದು 540 ತಾನೆ, 540 ಆಗುತ್ತೆ. ಓಕೆ, ಇವಾಗ 405 ಅನ್ನೋದು ನಮಗೆ ನಿಯರೆಸ್ಟ್ ಯಾವುದು? 360ನಾ 540ನಾ ಅದು ನೋಡಬೇಕು. ಇಲ್ಲ 45 ಕೂಡ ನೋಡೋಣ. 45 ಇಂಟು 180 ಮಾಡಿದರೆ 720 ಬರುತ್ತೆ ನಮಗೆ. ಕರೆಕ್ಟಾ? ಓಕೆ, ಅಂದರೆ ನಮಗೆ 405ಗೆ ನಿಯರೆಸ್ಟು 540 ಇದೆ. ಓಕೆ, ಅದರಿಂದ ನಾನು ಮೈನಸ್ ಸೈನ್ 405ನ 540 ಅಂದರೆ 3π ಅಂತ ಬರ್ಕೊತೀನಿ. 3π ಮೈನಸ್ ಅಂದರೆ 540 ಜಾಸ್ತಿ ಇದೆ ತಾನೇ, ಜಾಸ್ತಿ ಇದೆ, 405 ಕಡಿಮೆ ಇದೆ. ಓಕೆ, 540 ಮೈನಸ್ 405 ಮಾಡಿದರೆ ಎಷ್ಟು ಮಿಕ್ಕುತ್ತೆ ನಿಮಗೆ? 540 ಮೈನಸ್ 405 ಮಾಡಿದರೆ 135 ಡಿಗ್ರಿ ಮೇಲಿರುತ್ತಾ? ಇಲ್ಲಾಂದರೆ ಒಂದು ಕೆಲಸ ಮಾಡೋಣ,
360 ಡಿಗ್ರಿ ತೊಗೊಂಡ್ರೆ 360 ಪ್ಲಸ್ 90 ಮಾಡಿದರೆ, ಇಲ್ಲಾಂದ್ರೆ 60 ಮಾಡೋಣ, 60 ಮಾಡಿದರೆ 45. ಎಸ್, ಒಂದು ಕೆಲಸ ಮಾಡೋಣ, ಇಲ್ಲಾಂದರೆ ಇದು ತೊಗೊಳೋದು ಬೇಡ, 540 ಬೇಡ, 25 ತೊಗೊಳ್ಳೋಣ. ಮತ್ತು 540 ತೊಗೊಂಡ್ರೆ ಮತ್ತೆ ಅದನ್ನು ಕನ್ವರ್ಷನ್ ಮಾಡಬೇಕು, ಬೇಡ. 360 ತೊಗೊಳ್ಳೋಣ, ಅಂದರೆ 2π ಪ್ಲಸ್ ಮಾಡೋಣ 360. ಇದ್ರಿಗೆ ಎಷ್ಟು ಆ್ಯಂಗಲ್ ಮಾಡಿದರೆ 405 ಬರುತ್ತೆ. 45 ಡಿಗ್ರಿ ಆ್ಯಡ್ ಮಾಡಿದರೆ 405 ಡಿಗ್ರಿ, ಅಂದರೆ 45 ಡಿಗ್ರಿ. 45ನ ಬೇಕಾದರೆ π/4 ಅಂತಲೂ ಬರ್ಕೊಬೋದು. ಓಕೆ, ಇಲ್ಲಿ ಪೈ ಇದೆ, ಪೈ ಇದ್ದರೆ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಚೇಂಜ್ ಆಗೋಲ್ಲ, ಮೈನಸ್ ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತೆ. ಬಿಕಾಸ್ ಆಫ್ ಪೈ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಚೇಂಜ್ ಆಗೋಲ್ಲ, sin π/4. ಓಕೆ, ನೆಕ್ಸ್ಟು 2π ಎಲ್ಲೇ ಲೊಕೇಟ್ ಆಗುತ್ತೆ, ಇಲ್ಲೇ ಲೊಕೇಟ್ ಆಗುತ್ತೆ. ಅದಕ್ಕೆ ಸಮ್ ಆ್ಯಂಗಲ್ಸ್ನ ನೀನು ಆ್ಯಡ್ ಮಾಡ್ತಾಯಿದ್ರೆ ಏನಾಗುತ್ತೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಹೋದರೆ ಎಲ್ಲೋಗುತ್ತೆ, ಇಲ್ಲೋಗುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಪಾಸಿಟಿವ್ ಇರುತ್ತೆ, ಅದರಿಂದ ಇಲ್ಲಿ ನಿಮಗೆ ಪ್ಲಸ್ಸೇ ಬರುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ಸೇ. ಓಕೆ, ಅಂದರೆ ಮೈನಸ್ sin π/4 ಇರುತ್ತೆ. ಆ್ಯಂಡ್ sin 45 ಡಿಗ್ರಿ ಏನಾಗುತ್ತೆ, sin 45 ಡಿಗ್ರಿ ನೋಡಿ, 0, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. sin θ cos θ ಮಾತ್ರ ಬರೀತೀನಿ. sin θ ಏನು, ಫಸ್ಟ್ 0ಇಂದ ಸ್ಟಾರ್ಟ್ ಮಾಡಿ, 0, 1/2, 1/√2, √3/2, 1. ಈ ವ್ಯಾಲ್ಯೂಸ್ನ ರಿವರ್ಸಲ್ಲಿ ಬರ್ಕೊಂಬನ್ನಿ, 1, √3/2, 1/√2, 1/2, 0. ಇಷ್ಟೇ. ಇವಾಗ 45 ಡಿಗ್ರಿ ಅಂದರೆ 1/√2, ಅಂದರೆ ಮೈನಸ್ 1/√2 ಅನ್ನೋದು ಆನ್ಸರ್ ಆಗುತ್ತೆ ನಮಗೆ. ಓಕೆ, ಈ ಕ್ವಶನ್ಗೆ. ನೆಕ್ಸ್ಟು ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನಲ್ಲಿ ಕಾಸ್ ಆಫ್ -7π/2 ನಮ್ಗೆ ಗೊತ್ತಿದೆ. ಕಾಸ್ ಆಫ್ ಮೈನಸ್ θ ಏನು, ಕಾಸ್ θ ಅಂತ. ಈ ಮೈನಸ್ ಆಚೆ ಬಂದರೆ ಓನ್ಲಿ ಕಾಸ್ ಆಫ್ 7π/2 ಮಾತ್ರ ಇರುತ್ತೆ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಕಾಸ್ ಆಫ್ 7πನ ನಾನು 6π + π/2 ಅಂತ ಬರ್ಕೊಬೋದು. ಓಕೆ, 7πನ 6π + π, ಇವಾಗ 2ನಿಂದ ಡಿವೈಡ್ ಮಾಡಿದರೆ 6π/2 + π/2 ಅಂತ ಬರ್ಕೊಬೋದು. 2 1 3 ಕಾಸ್ ಆಫ್ 3π + π/2. ಓಕೆ, ಪೈ ಅಂದರೆ ಏನು, ಪೈ ಇದ್ದರೆ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಚೇಂಜ್ ಆಗೋಲ್ಲ, ಕಾಸೇ ಇರುತ್ತೆ, π/2. 3π, 3 ಅನ್ನೋದು ಆಡ್ ನಂಬರು, ಎಲ್ಲಿ ಲೊಕೇಟ್ ಆಗುತ್ತೆ, 3 ಅನ್ನೋದು ಆಡ್ ನಂಬರ್, 3π ಅನ್ನೋದು ಇಲ್ಲಿ ಲೊಕೇಟ್ ಆಗುತ್ತೆ. ಅದಕ್ಕೆ ಸಮ್ ಆ್ಯಂಗಲ್ಸ್ನ ಆ್ಯಡ್ ಮಾಡ್ತಾಯಿದ್ರೆ ಆ್ಯಂಟಿ ಕ್ಲಾಕ್ ವೈಸ್ ಇಲ್ಲಿಗೆ ಬರುತ್ತೆ. ಈ ಒಂದು ಇದರಲ್ಲಿ ಕಾಸ್ ಪಾಸಿಟಿವ್ ನೆಗೆಟಿವ್ ಅಂದರೆ ನೆಗೆಟಿವ್, ಕಾಸ್ ಅನ್ನೋದು ನೆಗೆಟಿವ್ ಇದೆ, ಅದರಿಂದ ಮೈನಸ್ ಬರುತ್ತೆ. ಆ್ಯಂಡ್ ಕಾಸ್ 90 ಡಿಗ್ರಿ ಎಷ್ಟು, 0. ಓಕೆ, ಮೈನಸ್ ಇಂಟು 0, 0ನೇ ಬರುತ್ತೆ ಆನ್ಸರ್. ಓಕೆ, ಇದು ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೇನೆ. ನೆಕ್ಸ್ಟು ಥರ್ಡ್ ಕ್ವಶನ್ ನೋಡಿ. ಸೀಕೆಂಟ್ ಆಫ್ 2100 ಡಿಗ್ರಿ. ಓಕೆ, 4 5 720 ಡಿಗ್ರಿ. ಓಕೆ, ನೆಕ್ಸ್ಟ್ ಹೀಗೆ ಮಾಡ್ಕೊಂಬನ್ನಿ. 5 5 ಎಷ್ಟಾಗುತ್ತೆ, 5 ಇಂಟು 180 900 ಡಿಗ್ರಿ. ಓಕೆ, 6π ಮಾಡ್ಕೊಂಬನ್ನಿ, 6 ಇಂಟು 180, 6π ಬಂದು 1080. ಓಕೆ, 7π ಮಾಡಿದರೆ 1260. ಅದೇ 8π ಮಾಡಿದರೆ 1440. ಅದೇ 9π ಮಾಡೋಣ, 9π ಮಾಡಿದರೆ 1620. ಅನ್ಸೋ ಒಂದು ಕೆಲಸ ಮಾಡೋಣ, 12 ಇಂಟು π ಮಾಡೋಣ, 12 ಇಂಟು 180, 12 ಇಂಟು 180, 12π ನಥಿಂಗ್ ಬಟ್ 12 ಇಂಟು 180, 2160 ಅಂದರೆ ಇದಕ್ಕೆ ನಿಯರೆಸ್ಟ್ ಇದ್ದಿದೆ. ಇದನ್ನು ನಾನೇನು ಮಾಡಿದ್ದೀನಿ, ಸೀಕೆಂಟ್ ಆಫ್ 2160 ಡಿಗ್ರಿ ಮೈನಸ್ 60 ಡಿಗ್ರಿ ಮಾಡಿದರೆ 2100 ಡಿಗ್ರಿ ಬರುತ್ತೆ. ಓಕೆ, ನೆಕ್ಸ್ಟು ಸೀಕೆಂಟ್ ಆಫ್ 2160 ಅಂದರೆ 12π ತಾನೆ, ಮೈನಸ್ 60 ಡಿಗ್ರಿ. ಓಕೆ, ಪೈ ಇರೋದ್ರಿಂದ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಚೇಂಜ್ ಆಗೋಲ್ಲ, ಸೀಕೆಂಟೇ ಬರುತ್ತೆ. ಸೀಕೆಂಟ್ ಆಫ್ 60 ಡಿಗ್ರಿ. ನೆಕ್ಸ್ಟ್ 12 ಅನ್ನೋದು ಈವನ್ ನಂಬರು, ಇಲ್ಲಿ ಲೊಕೇಟ್ ಆಗುತ್ತೆ. ಓಕೆ, ಇಲ್ಲಿ ಲೊಕೇಟ್ ಆಗುತ್ತೆ. ಅದಕ್ಕೆ ಸಮ್ ಆ್ಯಂಗಲ್ನ ಮೈನಸ್ ಮಾಡಿದರೆ ಎಲ್ಲೋಗುತ್ತೆ. ಓಕೆ, ಮೈನಸ್ ಮಾಡ್ತಾಯಿದ್ರೆ ಅಂದರೆ ಏನಾಗುತ್ತೆ, ಅದು ಕ್ಲಾಕ್ ವೈಸ್ ಡೈರೆಕ್ಷನ್ ಆಗುತ್ತೆ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಇಲ್ಲಿ. ಓಕೆ, ಇದರಲ್ಲಿ ನಮಗೆ ಸೀಕೆಂಟ್ ಅನ್ನೋದು ಪಾಸಿಟಿವ್ ಅಂದರೆ ಪಾಸಿಟಿವ್, ಸೀಕೆಂಟ್ ಪಾಸಿಟಿವ್ ಇರೋದ್ರಿಂದ ಪ್ಲಸ್ಸೇ ಬರುತ್ತೆ. ಓಕೆ, ಸೀಕೆಂಟ್ 60 ಡಿಗ್ರಿ ಅದನ್ನು 1/cos 60 ಡಿಗ್ರಿ ಅಂತಲೂ ಬರೀಬೋದು,
1 ಬೈ ಕಾಸ್ 60 ಡಿಗ್ರಿ. ಕಾಸ್ 60 ಡಿಗ್ರಿ ಎಷ್ಟು 1/2. ಇದನ್ನು ರೆಸಿಪ್ರೋಕಲ್ ಮಾಡಿದರೆ 2 ಅನ್ನೋದು ಆನ್ಸರ್ ಆಗುತ್ತೆ ನಮಗೆ. ಓಕೆ, ಈಗ ಬರ್ಕೊಳ್ಳಿ. ನೆಕ್ಸ್ಟು 4th ಕ್ವಶನ್ ನೋಡಿ. cot of -315 degree by using cot of minus theta minus cot theta minus ಆಚೆ ಬರುತ್ತೆ cot of 315 degree that is equal to minus cot of 315 ಡಿಗ್ರಿಗೆ 360 ನಿಯರೆಸ್ಟ್ ಇದೆ. ಇದನ್ನು ನಾನು 360 ಡಿಗ್ರಿ ಮೈನಸ್ 45 ಡಿಗ್ರಿ ಅಂತ ಬರ್ಕೊತೀನಿ. ಮೈನಸ್ 360 ಅನ್ನೋದು ಬಟ್ 2π ಇರೋದ್ರಿಂದ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗೋಲ್ಲ. ಮೈನಸ್ ಕಾಟೇ ಬರುತ್ತೆ 45 ಡಿಗ್ರಿ. ಓಕೆ, ಮೈನಸ್ ಕಾಟ್ 5. ಇವಾಗ 2π ಎಲ್ಲಿ ಲೊಕೇಟ್ ಆಗುತ್ತೆ? ಇಲ್ಲಿ ಲೊಕೇಟ್ ಆಗುತ್ತೆ. ಅದ್ರಿಗೆ ಸಮ್ ಆ್ಯಂಗಲ್ಸ್ನ ಮೈನಸ್ ಮಾಡ್ತಾಯಿದ್ರೆ ಏನಾಗುತ್ತೆ? ಕ್ಲಾಕ್ ವೈಸ್ ಆಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಆಗುತ್ತಾ? ಕ್ಲಾಕ್ ವೈಸ್ ಬಂದರೆ ಇಲ್ಲಿ ಬರುತ್ತೆ. ಇದರಲ್ಲಿ ಕಾಟ್ ಅನ್ನೋದೇನು ನೆಗೆಟಿವ್, ಆಗುತ್ತೆ. ಅಂದರೆ ಆಲ್ರೆಡಿ ಮೈನಸ್ ಇದೆ, ಇನ್ನೊಂದು ಮೈನಸ್ ಬರುತ್ತೆ. ಮೈನಸ್ ಕಾಟ್ ಆಫ್ 45 ಡಿಗ್ರಿ ಮೈನಸ್ ಪಾಸಿಟಿವ್, ಮೈನಸ್ ಪ್ಲಸ್ಸು ಕಾಟ್ 45 ಡಿಗ್ರಿ. ಕಾಟ್ 45 ಡಿಗ್ರಿನ ನಾವು ಕಾಸ್ 45 ಡಿಗ್ರಿ ಬೈ ಸೈನ್ 45 ಡಿಗ್ರಿ ಅಂತಲೂ ಬರೀಬೋದು. ಕಾಸ್ 45 ಡಿಗ್ರಿ ನೋಡಿ, ಕಾಸ್ 45 ಎಷ್ಟು 1/√2. ಓಕೆ, ಸೈನ್ 45 ಡಿಗ್ರಿ 1/√2 ಅಂದರೆ ಇದ್ರ ವ್ಯಾಲ್ಯೂ ಎಷ್ಟು 1. ಅರ್ಥ ಆಗ್ತಿದೆ? ಫೈನಲ್ ಆನ್ಸರ್ 1 ಆಗುತ್ತೆ. ಓಕೆ, ಸಿಮಿಲರ್ಲಿ ಕ್ವಶನ್ಸ್ನ ನೀವು ಪ್ರೂವ್ ಮಾಡಿ ಇದ್ರ ವ್ಯಾಲ್ಯೂ ಏನು ಬರುತ್ತೆ ಅಂತ. ಸೇಮ್ ಆಲ್ರೆಡಿ 315 ಡಿಗ್ರಿ ಪಾಯಿಂಟ್ ಮಾಡಿದ್ವಿ, 45 ಡಿಗ್ರಿ ನಿಮ್ಗೆ ಗೊತ್ತು. ನಿಯರೆಸ್ಟ್ ವ್ಯಾಲ್ಯೂಸ್ನ ಬರ್ಕೊಂಡು ಪ್ರೂವ್ ಮಾಡ್ಕೊಳ್ಳಿ. ಓಕೆ, ಸೇಮ್ ಈ ಕ್ವಶನ್ಸ್ ಎಲ್ಲ ಸೇಮ್ ಇದೆ. ಆ್ಯಂಡ್ ಒನ್ ಮೋರ್ ಇನ್ನೊಂದು ಇಂಪಾರ್ಟೆಂಟ್ ಟ್ರಿಕ್ನ ನಿಮ್ಗೆ ಹೇಳ್ತೀನಿ. ಸೈನ್ ಆಫ್ nπ ಇದೆ ಅಂದ್ಕೊಳ್ಳಿ, ಅದರ ಆಲ್ವೇಸ್ 0. ಓಕೆ, n ಬಿಲಾಂಗ್ಸ್ ಟು ಎನಿ ಇಂಟೀಜರ್, ಇದ್ರ ವ್ಯಾಲ್ಯೂ 0 ಆಗುತ್ತೆ. ಕಾಸ್ ಆಫ್ nπ ಇದೆ ಅಂದ್ಕೊಳ್ಳಿ, ಅದ್ರ ವ್ಯಾಲ್ಯೂ -1/n. ಓಕೆ, n ಏನಾದರೂ ಆಡ್ ಇದ್ದರೆ ಓಕೆ ಇದ್ರ ವ್ಯಾಲ್ಯೂ 1 ಬರುತ್ತೆ. ಓಕೆ, ಕಾಸ್ nπ ವ್ಯಾಲ್ಯೂ ಎಷ್ಟು -1 ಬರುತ್ತೆ. ಅದೇ n ಅನ್ನೋದು ಈವನ್ ಇದ್ದರೆ ಕಾಸ್ nπ ವ್ಯಾಲ್ಯೂ ಅನ್ನೋದು 1 ಬರುತ್ತೆ. ಓಕೆ, ಫಸ್ಟ್ ಕ್ವಶನ್ ನೋಡಿ. ಕಾಸ್ 15π. ಓಕೆ, 15 ಅನ್ನೋದು ಆಡ್ ನಂಬರ್, ಅಂದರೆ -1/15 ಮಾಡಿದರೆ 15 ಅನ್ನೋದು ಆಡ್ ನಂಬರು, ಇದ್ರ ವ್ಯಾಲ್ಯೂ -1. ನೆಕ್ಸ್ಟು ಸೈನ್ 16π. 16 ಅನ್ನೋದು ಇಂಟೀಜರು, ಇದ್ರ ವ್ಯಾಲ್ಯೂ 0 ಡೈರೆಕ್ಟಾಗಿ. ನೆಕ್ಸ್ಟು ಕಾಸ್ ಆಫ್ -π ಬೈ ಯೂಸಿಂಗ್ ಪ್ರಾಪರ್ಟಿ ಕಾಸ್ ಆಫ್ π ಅಂತಲೂ ಬರೀಬೋದು. ಓಕೆ, ಕಾಸ್ ಆಫ್ π, ಇದು π ಕೋಫಿಷಿಯಂಟ್ 1. ಓಕೆ, -1/1 ಅಂದರೆ -1 ಬರುತ್ತೆ. ನೆಕ್ಸ್ಟ್ 4th ಒನ್ ಸೈನ್ 5π. π ಅನ್ನೋದು ಸೈನ್ nπ ಫಾರ್ಮೇಟಲ್ಲಿದೆ, 0. ಓಕೆ, ನೆಕ್ಸ್ಟ್ 5th ಒನ್ ಟ್ಯಾನ್ 5π/4. ಇದನ್ನು ಟ್ಯಾನ್ ಆಫ್ 4π + 1/4 ಅಂತಲೂ ಬರೀಬೋದು, π. ಓಕೆ, ಟ್ಯಾನ್ 4π/4 + π/4. 4 ಕ್ಯಾನ್ಸಲ್. ಟ್ಯಾನ್ π + π/4. π ಇರೋದ್ರಿಂದ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಚೇಂಜ್ ಆಗೋಲ್ಲ, ಟ್ಯಾನೇ ಬರುತ್ತೆ. ಟ್ಯಾನ್ π/4. π ಕೋಫಿಷಿಯಂಟ್ ಎಷ್ಟು 1π. 1 ಅನ್ನೋದು ಆಡ್ ನಂಬರು, ಎಲ್ಲೇ ಲೊಕೇಟ್ ಆಗುತ್ತೆ? ಇಲ್ಲೇ ಲೊಕೇಟ್ ಆಗುತ್ತೆ. ಇದಕ್ಕೆ ಸಮ್ ಆ್ಯಂಗಲ್ನ ಆ್ಯಡ್ ಮಾಡಿದರೆ ಹೆಂಗೋಗುತ್ತೆ ನಿಮಗೆ? ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗುತ್ತೆ, ಇಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಟ್ಯಾನ್ ಅನ್ನೋದು ಪಾಸಿಟಿವ್, ಇರೋದ್ರಿಂದ ಓನ್ಲಿ ಟ್ಯಾನ್ π/4 ಬರುತ್ತೆ. ಟ್ಯಾನ್ π/4 ಅಂದರೆ 1. ಓಕೆ, ನೆಕ್ಸ್ಟು ಸೀಕೆಂಡ್ 6π. ಇದನ್ನು 1/cos 6π ಅಂತಲೇ ಬರೋದು. ದಟ್ ಈಸ್ ನಥಿಂಗ್ ಬಟ್ 1/-1/6 ಅಂದರೆ 1/1 1 ಬರುತ್ತೆ ಆನ್ಸರ್. ಈಗ ನೀವು ಪ್ರೂವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಈ ಕ್ವಶನ್ಸ್ನ ಹೋಮ್ವರ್ಕ್ ತೊಗೊಂಡು ಟ್ರೈ ಮಾಡಿ. ಓಕೆ, ಪ್ರಾಕ್ಟೀಸಾಗಿ ತೊಗೊಂಡು ಟ್ರೈ ಮಾಡಿ. ಓಕೆ, ಈ ಕ್ವಶನ್ಸ್ನ ಪ್ರಾಕ್ಟೀಸಾಗಿ ತೊಗೊಳ್ಳಿ, ಕ್ವಶನ್ಸ್ನ ಟ್ರೈ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.